ಜಾಗರಣೆ ಕಾರ್ಯಕ್ರಮ ಒಳ್ಳೆ ಸುಸ್ಥಿರ ರೀತಿಯಿಂದ ನಡೆಯಿತು. ಮತ್ತು ಇವತ್ತು ಅಮಾವಾಸ್ಯ ದಿವಸ ಶ್ರೀಶೈಲ ಮಲ್ಲಿಕಾರ್ಜುನನ ರಥೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ಮರಿತೀರುವುದಾಗುವುದು. ಇಲ್ಲಿ ನಮ್ಮ ಗ್ರಾಮದಾಗಿ ನಡೆದಿರತಕ್ಕಂಥ ಎಲ್ಲ ಸಮಾಜದ ಭಕ್ತಾದಿಗಳು ಇವನಾರವ ನಮ್ಮವರು ಎಲ್ಲರೂ ಭಕ್ತಾದಿಗಳು ನಮ್ಮವರೇ. ಈ ಶಿವರಾತ್ರಿ ನಿಮಿತ್ತವಾಗಿ ನಡೆಯುತ್ತಿದೆ. ಈ ವೇದಿಕೆ ಮೇಲೆ ಆಶೀರ್ವಾಗಿರತಕ್ಕಂಥ ಶ್ರೀ ಪರಮ ಪೂಜ್ಯ ಬ್ರಹ್ಮಮಠದ ಅರವಳ್ಳಿ ಮತ್ತು ವೇದಿಕೆ ಮೇಲೆ ಆಶೀರ್ವಾಗಿರತಕ್ಕಂಥ ರಾಜರಾಜೇಶ್ವರಿ ಮಠದ ಶ್ರೀ ಹಿರೇಮಠದ ವೀರಸ್ವಾಮಿಗಳು ಕೂಡ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಹಿರಿಯರಾಗಿರ್ತಕ್ಕಂಥ ಶ್ರೀ ವೀರಮೂರ್ತಿ ಶಿವೈತಾಮನ ಅವರು ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮದೇ ಆಗಿರ್ತಕ್ಕಂಥ ಶ್ರೀ ವೀರಮೂರ್ತಿ ವೀರೇಶ್ವರಸ್ವಾಮಿ ಕುಸ್ತಿಗಿರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಹಿಂದೂ ಧರ್ಮದ ವೀರಶೈವ ಸಮಾಜದ ಹೊಸ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಧರ ಮಾಲಿಪಾಟಗಳಿಗೆ ಕೂಡ ಅವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಇಲ್ಲಿ ಕುಂದಿರ್ತಕ್ಕಂಥ ಎಲ್ಲ ಸರ್ವ ಸಮಾಜದ ಭಕ್ತಾದಿಗಳು ನಮ್ಮವರನ್ನು ತಿಳಿದು ತಾಯಿಯರೇ, ಅಕ್ಕ ತಂಗಿಯರೇ, ನಮ್ಮ ಗ್ರಾಮದ ಹಿರಿಯರೇ, ಇವತ್ತು ಬೆಳಗಿನ ಜಾವ ಶ್ರೀ ಮಲ್ಲಿಕಾರ್ಜುನಿಗೆ ಮಾಡಲಾಗುವುದು. ತದನಂತರ ಶ್ರೀ ಈಶ್ವರ ಮಲ್ಲಿಕಾರ್ಜುನ ಮೂರ್ತಿಯನ್ನು ಶ್ರೀ ಬನ್ನಿಮಾಂಗಳಿಗೆ ತೆಗೆದುಕೊಂಡು ಹೋಗಿ ಬಂದಿದ್ದೇವೆ. ಮತ್ತು ಮರಿಬೇರಿಗಾಗಿ ಆಗಮಿಸಿರತಕ್ಕಂಥ ಸಮ್ಮುಖದಲ್ಲಿ ಶ್ರೀ ಅಮೃತಸ್ಥದಿಂದ ಮರಿಬೇರನ್ನು ಎಳೆಯಲಾಗುವುದು. ಪ್ರತಿ ವರ್ಷದ ಪದ್ಧತಿಯಂತೆ ಸದಾಕಾಲ 7 ಗ್ರಾಮಗಳಿಂದ ಶ್ರೀ ಕುಲದೇವರಾಗಿರತಕ್ಕಂಥ ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ನಂದಿ ಬಸವೇಶ್ವರ ಜಾತ್ರಾ ಕ್ರಮ ಕಾರ್ಯಕ್ರಮ ಸುಗಮವಾಗಿ ನಮ್ಮ ಗ್ರಾಮದಲ್ಲಿ ನಡೆಯಲಿದೆ ಹೇಳಿ ಸರ್ವಭಕ್ತಾದಿಗಳಿಗೆ ತಿಳಿಸಿ ನನ್ನ ಎಲ್ಲ ಮಾತುಗಳಿಗೆ ವಿರಾಮಗಳು. ಮುಂದಿನ ಕಾರ್ಯಕ್ರಮ ಇವ ನಮ್ಮ ಮನೆಯ ಮನೆ ಗಂಡನ ಕೈಯ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಈಶ್ವರ ದೇವಸ್ಥಾನದ ಮಹಾರಥೋತ್ಸವ ಈ ದಿವಸ ನಡೀತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಶಟಸ್ಥಲ ಬಂಡಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ದಿನದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೆ ಅರಗಳ್ಳಿ ಗ್ರಾಮದ ರಾಜರಾಜೇಶ್ವರಿ ಮಠದ ಒಡೆಯರಾಗಿರ್ತಕ್ಕಂತಹ ಜಗತ್ತು ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ವೇದಮೂರ್ತಿ ರೋಷಿದ್ದೀಯ ತಾಂಡವರ ಪಾದಗಳಲ್ಲಿ ದಿನದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೆ ಯದೂರು ಗ್ರಾಮದ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶರಣಯ್ಯನಾಥ ಅವರು ನಮ್ಮ ಊರಿಗೆ ಬಹಳ ಆಸರ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕ್ರಿಯಾಗೊಳಿಸತಕ್ಕಂಥ ಪೂಜ್ಯರಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ನಮ್ಮ ಮಾವನವರಾದ ಶ್ರೀ ವೇದಮೂರ್ತಿ ಶಿವಯ್ಯನವರ ಪಾದಗಳಿಗೂ ಕೂಡ ನಮಸ್ಕರಿಸಿ ಹಾಗೆ ಆತ್ಮೀಯವಾದ ಶ್ರೀ ವೇದಮೂರ್ತಿ ವೀರಶೈವರನ್ನು ಕೂಡ ನಮಸ್ಕರಿಸಿ ಹಾಗೆ ಈ ಒಂದು ವೀರಶೈವ ಸೇವಾ ಸಮಾಜಕ್ಕೆ ನೂತನವಾಗಿ ಒಂದು ಏನಾಗಬೇಕಂದ್ರೆ ಯಾರು ಮುಖ್ಯ ಈ ಸಮಾಜ ಮುನ್ನಡೆಸಬೇಕಂದ್ರೆ ಅಲ್ಲಿ ಎಲ್ಲರೂ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಹೋರಾಡಿ ಈ ಒಂದು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿವರುಗಳು ಮಾಲಪಟ್ಟಣವರು ಕೂಡ ವಂದಿಸಿ ಈ ಏಲೂರು ಗ್ರಾಮದ ಎಲ್ಲ ಹಿರಿಯರೇ, ತಾಯಂದರೆ, ಒಟ್ಟು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಜಾತ್ರೆಗಳು ಯಾಕೆ ಮಾಡ್ತಾರೆ ಅಂತಂದ್ರೆ ಮನುಷ್ಯ ಕಾಯಕ ಮಾಡಬೇಕು. ಬರೀ ಕಾಯಕ ಮಾಡ್ಕೊಂಡು ಕುತ್ಕೊಂಡ್ರೆ ನಡೆಯಲ್ಲ. ಜೊತೆಗೆ
ಮನಸ್ಸು ರಿಫ್ರೆಶ್ ಆಗಬೇಕಂತಂದ್ರೆ ಇಂಥವೆಲ್ಲ ಧಾರ್ಮಿಕ ಕೆಲಸಗಳು, ಜಾತ್ರೆಗಳು, ನಾಟಕಗಳು ಇದ್ರನ್ನೇ ಈ ಒಂದು ಊಟದಾಗ ಬರೀ ರೊಟ್ಟಿ ಪಲ್ಯ ಊಟ ಮಾಡಬೇಕು ಏನು ಕೆಲಸಲ್ಲ. ಉಪ್ಪಿನಕಾಯಿ, ಪುಳಿ, ಚಕ್ಕೆ ಎಲ್ಲ ಇರ್ತಂದ್ರೆ ಊಟ ಆಗುತ್ತೆ. ಹಂಗೆ ಈ ನಾವು ಜೀವನದಲ್ಲಿ ಈ ಭಗವಂತ ಈ ಸೃಷ್ಟಿ ಮೇಲೆ ಕಾರ್ಯ ಮಾಡಬೇಕು. ಈ ಸೃಷ್ಟಿಯನ್ನು ನಾಶ ಮಾಡಲಾರ್ದ್ರೆ ನಮ್ಮ ಕಾಯಕ ಮಾಡೋದು, ಒಳ್ಳೆಯ ಕೆಲಸ ಮಾಡೋದು, ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಳೋದು. ಈ ಸೃಷ್ಟಿಯನ್ನು ನಾಶಪಡಿಸಲಾದ್ರೆ ಒಳ್ಳೆಯ ಒಂದು ಸೃಷ್ಟಿಗೆ ಏನು ಉಚಿತವಾಗಿ ಸೃಷ್ಟಿ ಬಿಡಲಿಲ್ಲ. ಗಾಳಿ, ನೀರು, ಬೆಳಕು ಯಾವುದೋ ಖರೀದಿ ಮಾಡಿದ್ದಲ್ಲ. ಯಾಕಂದ್ರೆ ಈ ನಮ್ಮ ಜೀವನಕ್ಕೆ ಸೃಷ್ಟಿ ಎಲ್ಲ ಕೊಟ್ಟಿದೆ. ಆ ಸೃಷ್ಟಿಯನ್ನು ನಾವು ನಾಶ ಮಾಡಲಾರೆ ಉಳಿಸಿಕೊಂಡು ನಮ್ಮ ಒಂದು ಜೀವನ ಸಾರ್ಥಕತೆಯನ್ನು ಮಾಡಿದ್ರೆ ನಾವು ನಿಜವಾದ ಸಾರ್ಥಕರಾಗುವಂತಕ್ಕಂಥ ಮಾತು ಹೇಳ್ತಾ ಪುನಃ ಪೂಜೆ ಮಾತಾಡಿದರೆ ನಾನು ಹೆಚ್ಚಿನ ನಮ್ಮ ಭಾಷೆಕಾರರಲ್ಲ. ಇವತ್ತು ನಮ್ಮ ಈ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಗಲಿಕ್ಕೆ ಕಾರಣಕೊಂಡ್ರೆ ಹನಿ ಹನಿ ಹುಡುಗರು ಹೇಗೆ ಆಟವೋ ಎಲ್ಲ ಚಪ್ಪಾಳಿಗಳು, ಎರಡು ಕೈ ಸೇರಿದ್ರೆ ಎರಡು ಚಪ್ಪಾಳಿಗಳು ಈಗ ವೀರಶೈವ ಧರ್ಮದ ಪ್ರತಿಯೊಬ್ಬರೂ ಕೂಡ ಬಂದು ನಿಂತ್ಕೊಂಡು ಯಾರು ಕೆಲವರು ಈ ತರ ಜಾತ್ರೆ ಯಶಸ್ವಿಗೊಳ್ತಾ ಇದ್ದಾರೆ ಅವರೆಲ್ಲರೂ ನಿಜವಾಗ್ಲೂ ಚಪ್ಪಾಳೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಜಾತ್ರೆಗೆ ಸುಮಾರು 18 ವರ್ಷಗಳ ಕಾಲ ನಂದು ಒಂದು ಸೇವೆಯಲ್ಲಿ, ನಂದು ಒಂದು ಹಳೆಯ ಸೇವೆ ಅಂತ ನಮ್ಮ ಕಿರೆಡ್ಡಿ ಅವರು ಈ ಒಂದು ಟೆಂಟ್ ಹಾಕ್ಲಿಕ್ಕೆ, ಚೇರಿನ ವ್ಯವಸ್ಥೆ ಇವೆಲ್ಲ ಉಚಿತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಕ್ಕಂಥ ಮನಸ್ಸು ಬೇಕು ಅಂತ ಮಾಡಿರ್ತಕ್ಕಂಥ ನಮ್ಮ ಕಿರೆಡ್ಡಿ ಅವರಿಗೆ ಚಪ್ಪಾಳೆ ತರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಆಗ್ಬೇಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವರವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮಾಡಿದಂತಲ್ಲ, ಮಾಡಿದಂತ ಸಾಧನೆ ಇಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಎಲ್ಲ ಸಮಾಜದ ಹಿರಿಯರು, ಮಕ್ಕಳು, ಯುವಕರು ಸೇರಿಕೊಂಡು ಒಂದು ಜಾತ್ರೆ ಯಶಸ್ವಿಗೊಳಿಸಿ ಇದು ಮುಂದಿನ ಇದೇ ರೀತಿಯಾಗಿ ಸಾಗಿ ಬರಲಿ ಅಂತಕ್ಕಂಥ ಒಂದು ಸೂಚನೆಯೊಂದಿಗೆ ಮಾತನಾಡುತ್ತಾರೆ. ರಥೋತ್ಸವ ಜರುಗುವ ವಿಚಾರವಾಗಿ ಇವತ್ತು ಸಭೆ ಎಲ್ಲರೂ ಸೇರಿದ್ವಿ. ನಮ್ಮ ವೀರಶೈವ ಸೇವಾ ಸಮಾಜದ ಎಲ್ಲ ತಾಯಿಯರಿಗೂ ಮತ್ತು ಎಲ್ಲ ವೀರಶೈವ ಸಮಾಜದ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಸೇವೆಯನ್ನು 8 ವರ್ಷದವರೆಗೆ ಸೇವೆ ಮಾಡಿದ್ದೀನಿ. ಗುಡಿ ಕಟ್ಟುವ ಸೇವಾ ನನಗೆ ಆ ಶಿವ ಒಂದು ಜವಾಬ್ದಾರಿ ಪಟ್ಟಂತ ತಿಳ್ಕೊಂಡು ಶಿವನ ಮೇಲೆ ನನಗೂ ಸ್ವಲ್ಪ ಭಕ್ತಿ ಸೇವೆ ಮಾಡಬೇಕೆಂಬ ಭಾವನೆ ಇರುವುದರಿಂದ ಆತನ ಸೇವೆಯನ್ನು ನಾನು ಕಟ್ಟಡ ರೂಪದಲ್ಲಿ ಮಾಡಿದ್ದೇನೆ. ಮತ್ತು ಈ ವೀರಶೈವ ಸಮಾಜದ ಎಲ್ಲ ಭಕ್ತರಲ್ಲಿ ಆಮೇಲೆ ಕಟ್ಟಡದ ವಿಚಾರವಾಗಿ ಪ್ರತಿಯೊಂದು ಮನೆಯ ಸದಸ್ಯರು ಕೊಟ್ಟವರು ಇದ್ದಾರೆ, ಕೊಡದೇ ಇದ್ದವರು ಇದ್ದಾರೆ. ಆದರೂ 10 ವರ್ಷದ ಸೇರಿದ ಕೊಟ್ಟಿದ್ದಾರೆ ಮತ್ತು ಕಟ್ಟಡ ಭಕ್ತ ಈ ಭಕ್ತ ಕೊಟ್ಟರಿಂದ ಕಟ್ಟಡ ಒಂದು ಹಂತಕ್ಕೆ ಬಂದು ಬಂದ ನಂತರ ನೀರು ಚಾವಣಿ ಹಾಕುವ ಒಂದು ಸಮಸ್ಯೆ ಬಹಳ ಆಯಿತು, ದುಡ್ಡಿರೋದಿಲ್ಲ. ಆ ಕಾರಣ ಅಂತ ಸಮಯ ಬಂದಾಗ ಅಷ್ಟೇ ಎಲ್ಲರೂ ಕೂಡಿ ಒಂದು ಇದು ಮಾಡಿ ವಿವೇಕಾನಂದವರ ಒಂದು ಗಮನಕ್ಕೆ ತಂದು ನಮ್ಮ ಶಶಿಗೌಡ ಅವರೆಲ್ಲರೂ ಶರಣಯ್ಯ ಮತ್ತು ಬಸವೇಶ್ವರ ನಮ್ಮ ವಿಪಕ್ಷಗೌಡ ಇವರು ವಿವೇಕಾನಂದಲ್ಲಿ ಒಂದು ಮನವಿ ಮಾಡಿಕೊಂಡು ಅದಕ್ಕೆ ಇದು ಮಾಡಿದ ಡಾಕ್ಟರ್ ವಿವೇಕಾನಂದ ಮಾಡಿದ ವಿವೇಕಾನಂದರು ಕೊಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿದರು. ಚಾವಣಿ ಕೂಡ ಪೂರ್ಣ ಆಯಿತು. ನಂತರ ಗೋಪುರ ಕಟ್ಟುವಂತ ಮತ್ತೆ ಒಂದು ಸಮಸ್ಯೆ ಆಯಿತು. ವ್ಯಾಪಾರ ಪ್ರತಿ ವರ್ಷ ಶಾಸ್ತ್ರದಲ್ಲಿ
ಎಲ್ಲರ ಗಮನಕ್ಕೆ ತಂದರು. ಉಳ್ಳಾಗಂತ ವಸ್ತು ಆದಷ್ಟು ಬೇಗನೆ ಕೊಟ್ಟು ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಒಂದು ಯೋಜನೆ ಕೊಟ್ಟಂತರು. ಸಾಕ್ಷಾತ್ ಅವರೇ ಸೇರಿದವರು ನಮ್ಮ ಕಟ್ಟಡಕ್ಕಾಗಿ ಕೊಟ್ಟರು. ಇದು ಮೆಚ್ಚತಕ್ಕಂಥ ವಿಚಾರ. ಅವರು ಕೊಟ್ಟ ಮೇಲೆ ಮತ್ತು ಭಕ್ತರೆಲ್ಲರೂ ಹೊರಗಿ ಎಂಬ ಭಾವನೆಯಿಂದ ಅವರು ಕೊಟ್ಟ ಆದರೂ ಇದಾಯಿತು. ಗೋಪುರ ಕಟ್ಟುವ ವಿಚಾರವಾಗಿ ಗೋಪುರದ ಸಲುವಾಗಿ ಬಹಳ 2 ವರ್ಷ ನಿಂತು ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಸಫಲಪರ ಸಂಸ್ಥಾನದಲ್ಲಿ ನಮ್ಮ ಊರಿನ ಜನರಾದ ಹಿರೇದಾಸನವರ ಸಂಸ್ಥಾನದಲ್ಲಿ ಇದೇ ಸಮಯದಲ್ಲಿ ಹಿರೇದಾಸನವರು ಗೋಪುರ ಕಟ್ಟುವ ಖರ್ಚು ನಾನು ಕೊಡುತ್ತೇನೆ ಎಂದು ಒಪ್ಪಿಕೊಂಡರು. ಅದೇ ರೀತಿ ಅವರು 5 ಲಕ್ಷ ಗೋಪುರ ಕಟ್ಟಡಕ್ಕಾಗಿ ಕೊಟ್ಟರು. ಹಿರೇದಾಸನವರು ಅವರು ಕೊಟ್ಟರಿಂದ ಗೋಪುರ ಕಾರ್ಯಕ್ರಮ ಸಂಪೂರ್ಣ ಅವರ ಯೋಜನೆಯಿಂದಲೇ ಮುಕ್ತಾಯವಾದರೆ ಪೂರ್ಣ ಆಯಿತು. ಅದಕ್ಕಾಗಿ ವೀರಯ್ಯದಾಸನವರು ನಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಹಣದ ಸಹಾಯ ಮಾಡಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂರ್ಣ ಇದು ಮಾಡಿದರು. ಅವರಿಗೆ ಎಷ್ಟು ನಾವು ಭಕ್ತಿಯಿಂದ ನಮಿಸಿದರೂ ಕಡಿಮೆ. ಅವರಿಗೆ ಎಲ್ಲರಲ್ಲಿ ವಿನಯಿಸಿಕೊಳ್ಳಬೇಕಾಗಿ ಚಪ್ಪಾಳೆಯಿಂದ ಅವರಿಗೆ ಉಚ್ಚಾರಣೆ ಮಾಡಬೇಕಂದಿದ್ದಾರೆ. ಅವರು ಇದರಿಂದಲೇ ನಮ್ಮ ಗೋಪುರ ಪೂರ್ಣ ಆಯಿತು. ಎಲ್ಲಪ್ಪ ಏನಪ್ಪ ಸಮಸ್ಯೆ ಏನೋ ದುಡ್ಡಿಂದ ಸಮಸ್ಯೆ ಆಗಲಿದೆ. ಕೊಡೋರಿಲ್ಲ ಅಂದಾಗ ಮುಂದಿನ ಕಾರ್ಯಕ್ರಮ ಗೋಪುರ ಪೂರ್ಣ ಆಯಿತು. ನಂತರ ಮುಂದಿನ ಮುಖ ಭಾಗದ ಶ್ಯಾಮಣಿ ಹಾಕುವ ವಿಚಾರವಾಗಿ ಅದು 1 ವರ್ಷ ಇದಾಯಿತು. ಮತ್ತು ಅದು ಕೂಡ ಹಿರೇತಾತನವರಿಗೂ ಮತ್ತು ಅವರಿಗೆ ಪಾಠದಾಗಿದೆ. ಚೂಡ ಪಸಯ ಇವರೆಲ್ಲರೂ ವಿನಯ ಪೂರ್ವಕ ಗಮನಿಕರು ಜಾಮೀನು ಖರ್ಚು ಕೂಡ ಹಿರೇತಾತನವರೇ ಹೆಚ್ಚಿನ ಒಂದು ದುಡ್ಡು ಕೊಟ್ಟಿದ್ದಾರೆ. ಹಾಗೆ ಶ್ಯಾಮಕ್ಕೆ ಹೋಗೋಣ ಮುಗಿತು. ನಂತರ ಊರಿನ ಭಕ್ತರಲ್ಲಿ ವಿನಯಪೂರ್ವಕವಾಗಿ ತಿಳಿಪಡಿಸುವುದೇನೆಂದರೆ ಎಷ್ಟು ಹೇಳಿದರೂ ದುಡ್ಡು ಕೊಡದವರೇ ಸಾಕಷ್ಟು ಜನ ಇದ್ದೀರಿ. ಕೊಡೋದೇ ಸಾಕಷ್ಟು ಜನ ಇದ್ದೀರಿ. ಆದರೂ ಆಗಲ್ಲ. ಆಯ್ತು, ಕೊಡದವರಿಗೂ ಕೊಟ್ಟವರಿಗೂ ನಮ್ಮ ಈಶ್ವರ ಒಳ್ಳೆ ಮಾಡಿ ಅವ್ರಿಗೆ ಎಲ್ಲ ರೀತಿಯಿಂದ ಇದು ಮಾಡಬೇಕಂದು ಶಿವನಲ್ಲಿ ನಾನೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ನಾನು 8 ವರ್ಷ ಸೇವೆ ಮಾಡಿ ಅಂದರೆ ಅಷ್ಟು ಹೇಳೋದ್ರಿಂದ ತಪ್ಪೇನಿಲ್ಲ. ಕೊಡುವರು ಕೊಡದೇ ಇರ್ತಾರೆ. ಇದು ನೋವಿನ ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೊಡುವಂಥ ಭಕ್ತರು ಕೊಡ್ತಾ ಇದ್ರು, ಕೊಡದೇ ಬೇಡ ಅಂತ ಹೇಳುವವರು ಅದಾರೆ. ಹೆಂಗ್ ಕಟ್ಟದಲ್ಲಿ ನೋಡೋಣ. ಆ ಮತ್ತು ಈ ಮಾತುಗಳು ಕೆಲಸಗಳು ಸಾಕಷ್ಟು ನನಗೆ ತಿಳ್ಬಿಡ್ರ. ಅದೇ ರೀತಿಯಾಗಿ ಹೆಂಗ್ ಕಟ್ತಾನೆ ನನಗೆ ಏನು ಹೇಳೋದು ದುಡ್ಡು ನಾವು ಕೆಟ್ಟಾಗುತ್ತೆ. ಇದು ದೈವ ಎಲ್ಲರೂ ಕೈ ಕೊಯ್ದರೆ ಕೆಲಸ ಆಗುತ್ತಾ, ಒಬ್ಬರಿಂದ ಆಗೋದಿಲ್ಲ. ಅದಕ್ಕಾಗಿ ಆ ರೀತಿ ನಾವು ಈ ಜಾತ್ರೆ ಮಾಡಬೇಕಾದ್ರೂ ಹೆಂಗಾಯ್ತು, ಇದು ಕೂಡ ಹೆಂಗ್ ಮಾಡೋದು ನೋಡೋಣ. ಮತ್ತು ನಿನ್ನಕದೂ ನಾನು ನೋಡಿದ್ದೀನಿ, ಹೇಳಿದ್ದೀನಿ. ದುಡ್ಡು ಬರ್ದಾದಾಗ ಹೆಂಗಾದ ಎಲ್ಲರೂ ಕೊಟ್ಟಾಗ್ತದೆ ಜಾತ್ರೆ. ಹಂಗಾಗಿ ಜಾತ್ರೆ ಮುಂದೆ ಭಾಳ ನೋಡ್ಬೇಕು. ಆದರೂ ನಾನು ಬರೀತೀನಿ. ಇವ್ರು ನಾನು ನಂಬಿಲ್ಲ, ಶಿವನಲ್ಲಿ 1 ವರ್ಷದ ವಿಚಾರ ಒಂದೇ ತಕ್ಕನೆ ಹೇಳ್ತೀನಿ. ಶಿವ ನನಗೆ ಹೆಂಗೆ ಮಾಡೋಣಪ್ಪ. ನಮ್ಮ ಜಾತ್ರೆ ಮಾಡೋಕ್ಕೆ ಸ್ವಲ್ಪ 1 ರೂಪಾಯಿ ಇಲ್ಲ, ಕೊಡೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ 1 ತಿಂಗಳಿಂದ ನನಗೆ ನೋವಾಯಿತು. ರಾತ್ರಿ ಅದನ್ನು ಒಂದಿನ ಕನಿಷ್ಠಲ್ಲಿ ಬಂದು ಏನು ಹೇಳಿದ, ನೀನು ಜಾತ್ರಾ ಪ್ರತಿಯೊಬ್ಬರ ಮನೆಗೆ ಹೋಗಿ ಕೊಡ್ತೀವ, ಕೊಡೋದು ನಿಮ್ಮ ಕೆಲಸ, ಅಷ್ಟೊಂದು ನನ್ನ ಕೆಲಸ. ಆ ರೀತಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಪ್ರಾಮುಖ್ಯತೆ ಕೊಟ್ಟು ಎಲ್ಲ ನಾವು ಮಾಡಬೇಕು. ನಾನು ಎಲ್ಲರೂ ಭಕ್ತಿಯಿಂದ ಕೇಳೋದು ಆದಷ್ಟು ಎಲ್ಲ ಜನ ಸಾಕಷ್ಟು ಜನ ಬಂದು ಅವರು ಆದಷ್ಟು ಭಕ್ತಿಯಿಂದ ಕೂಡ ಹೆಂಗೆ ಮಾಡಬೇಕು ಆ ಜಾತ್ರೆ ಚರ್ಚೆ ಮಾಡಿದಾಗ ಅವರು ಸಾಕಷ್ಟು ದುಡ್ಡು ಕೊಟ್ಟರು ಆ ಜಾತ್ರೆ. ಆಮೇಲೆ 1 ವರ್ಷ ಏನಾಗಿತ್ತು ಅಂದರೆ ಕಟ್ಟಡದ ಎಲ್ಲ ಕಲ್ಲುಗಳು ವಸ್ತು ತುಂಬಿದ್ವು. ಜಾತ್ರೆ ಮಾಡಕ್ಕೆ ನನಗೆ ಅವಕಾಶ ಇಲ್ಲ, ಕಸ ಮಾಡೋಕ್ಕೆ ಸ್ಥಳ ನಮಗೆ ಬೇಕು. ಆದರೆ ಇಲ್ಲಿ ತುಂಬ ತಡ್ಕೊಂಡಿಲ್ಲ ಅಂದಾಗ ಏನಾಯ್ತು, ನಾನು ಮಾಡಕ್ಕೆ ಎಲ್ಲ ದೈವ ಕಲಿಸಿ ಮಾತಾಡಿ ವಿಚಾರ ಮಾಡಿದಾಗ ದೇವರವರು ಮತ್ತೆ ಏನು ಮಾಡೋಕ್ಕಾಗಲ್ಲಪ್ಪ ಅಂತಂದು ನಿರ್ಣಯ ತಗೊಂಡ್ರು. ಅದು ನಮ್ಮಿಂದ ನಾವು ಸಮಯದಲ್ಲಿ ಏನು ಕುಡಿಬಾರ್ದು, ವಯಸ್ಸೆಲ್ಲ 7 ರೂಪಾಯಿ ಹಾಕೋದು ಒಂದು ಬರೇ. ಹಾಗಾಗಿ ನಮ್ಮ ಸಮಾಜದಲ್ಲಿ ಯಾವ ದೇವರು
ಒಂದು ನಿಮ್ಮಲ್ಲಿದ್ದಾಗ ಏನು ಮಾಡೋಕ್ಕಾಗಲ್ಲ. ಈಗ ಸಲ್ಲಿಸದ ರಾಜ್ಯದಾಗ ಜನ ಎಷ್ಟು ನೋಡ್ಕೊಟ್ರಂದ್ರೆ ಪ್ರಸಾದ ಇಲ್ಲದ ಹೆಂಗೆ ನಡೆದ ಇವೆಲ್ಲ ಹೋಗ್ಬೇಕಲ್ಲ. ಒಬ್ಬರಿಗೆ ಒಬ್ಬರು ಅಂತಂದ್ರೆ ಈಗ ಹೆಂಗಂತಾರೆ ಒಂದೊಂದು ಗುಂಪು ಗುಂಪ ಇರೋದು ನೋಡಪ್ಪ. ಯಾರೇ ಕೇಳ ವಿಚಾರ ಇದ್ರೆ ಬಂದು ಒಟ್ಟು ಎಲ್ಲರೂ ಕೇಳ್ರಿ ಕುಂದ್ರಿ ಏನಮ್ಮ ಏನೇ ಕೇಳಿ ಅಂತ ನಾನು ಒಂದು ಪ್ರಶ್ನೆ ಮಾಡಿದಂತ ಆ ಪ್ರಕಾರ ಅವರು ಬಂದು ಹೋದ್ರು. ನೋಡಿ ಜಾಸ್ತಿ ಮಾಡೋದು ಯಾವ ಪಕ್ಕನ ಮುಂದೆ ಬರ್ರಿ, ನಾನು ನಿಮ್ಗೆ ರೊಕ್ಕ ಕೊಡ್ತೀನಿ, ಏನು ಬೇಕಿತ್ತು ನೀವು ನಡೆಸ್ರಪ್ಪ ಅಂತ ನಾವೆಲ್ಲ ಹೇಳಿದೆ. ನಾವೇನು ನೋಡೋದು ನೋಡಿ ನಂದು ಮಾಡೋಕ್ಕಾಗಲ್ಲ. ಪ್ರಸಾದ ನಾನು ಅಲ್ಲಿ ಮಾಡಿದಂತ ಬರ್ತಾರೆ, ಇಲ್ಲಿ ಮಾಡಿದಂತ ಬರ್ತಾರೆ, ಉಳಿಲಿಕ್ಕೆ ಇನ್ನೊಂದು ಪ್ರಸಾದ ಮಾಡಿದ್ರೆ ಹಂಗಾಗುತ್ತೆ. ಆ ಲೆಕ್ಕ ಆರೋಗ್ಯಗೊಂಡ್ರು ಇದು ಮಾಡಿದ್ರು ಮಾಡಿದ ಪ್ರಕಾರನ ಪ್ರಸಾದ ಆಗಲ್ಲ ಅಂತ ಅವರು ಹೆಬ್ಬಳಪ್ಪಗೆ ಏನು ಹೇಳಿದ್ರು, ಹೆಬ್ಬಳಪ್ಪಗೆ ಏನೇ ಮಾಡು ಸಣ್ಣ ಪಂಚ ನೆನೆಸಿ ನೀವು ಜಾಸ್ತಿ ನೆನೆಸ್ಕೊಡಪ್ಪ ಅನ್ನೋದು. ಆಯ್ತಪ್ಪ ಅಂತೇಳಿ ಆ ಪ್ರಕಾರ ಸಣ್ಣ ಜಾಸ್ತಿ ನೆನೆಸ್ಬೇಕು. ನನಗೂ ಗುಡಿ ಕಟ್ಟೋ ವಿಚಾರ ಶಿವತ್ ಕೊಟ್ಟಿದ್ದ, ದೈವ ಕೊಟ್ಟಿತ್ತು, ಎಲ್ಲರೂ ಕೂಡ ನನಗೆ ಒಂದು ಸ್ಥಾನ ಕೊಟ್ಟಿದ್ದೆ, ಸೇವೆ ಮಾಡಕ್ಕೆ ಹೋಗಕ್ಕೆ ಕೊಟ್ಟದಕ್ಕಾಗಿ ಇಷ್ಟು ವರ್ಷವಾಗಿ ನಾನು ಗುಡಿ ಪೂರ್ಣ ಆಗಿದೆ. ಅದಕ್ಕಾಗಿ ನನಗೂ ಆರೋಗ್ಯ ಸರಿ ಇಲ್ಲದ ಕಾರಣ ಈ ಸಲ ಯುವಕರಿಗೆ ಬಿಟ್ಕೊಡ್ಬೇಕಂತೇಳಿ ವಿಜಯಪುರಕ್ಕೆ ಒಂದು ಮೀಟಿಂಗ್ ಮಾಡಿ ಸಚಿವರ ಮತ್ತು ಶಾಹಿಗೌಡ ಎಲ್ಲರೂ ಕರ್ಕೊಂಡು ಚರ್ಚೆ ಮಾಡಿದ ನಂತರ ಅವಾಗಾಯ್ತು ನಾನು ಬಿಟ್ಕೊಡೋದಿಲ್ಲ ಅನ್ನೋದೊಂದು ನಿರ್ಣಯ ತಗೊಂಡು ಮತ್ತೊಂದು ದೊಡ್ಡ ಕಳಿಸಿ ಎಲ್ಲ ನಿರ್ಣಯ ತಗೊಂಡು ಈಗೇನೆಲ್ಲ ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ನಿಮಗೆ ಯೂಟ್ಯೂಬ್ ಬಿಟ್ಕೊಡ್ತೀನಿ, ಆಯ್ತಪ್ಪ ನನ್ನೆಲ್ಲ ನೀವು ಯೂಟ್ಯೂಬ್ ಮುಂದೆ ನಡೆಸ್ಕೊಂಡು ಹೋಗಿ ಎಂಬ ಮಾತು ಅವರ ಗಮನಕ್ಕಾಗಿ ಮನೆ ಪೂರ್ಣವಾಗಿ ಹೇಳಿದೆ. ಆ ಮತ್ತು ಆಮೇಲೆ ಕೊಟ್ಟಂಡ್ರು ಕೂಡ ನಾನು ಜವಾಬ್ದಾರಿ 2 ಲಕ್ಷ ಕೊಡ್ತೀನಿ ಐತೆ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಅವರು ಕೂಡ ಸುಬ್ಬಯ್ಯಗೌಡ, ದೇಶಗೌಡ, ಅಣ್ಣಿಗೌಡ ಮತ್ತು ಉಳಿದ ಎಲ್ಲರೂ ಸೇರಿ ಟ್ರಸ್ಟ್ ಕಮಿಟಿ ಒಂದು ಬದಲಾವಣೆ ಮಾಡ್ತಾರೆ. ಮಾಡಂತ ಯುವಕರನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಟ್ರಸ್ಟ್ ಕಮಿಟಿ ಮಾಡಪ್ಪ ಅಂತೇಳಿ ಅವರು ನಾನು ಹೇಳಿ ಮಾತಾಡ್ತಾರೆ. ದೇಶಗೌಡ, ಅಣ್ಣಿಗೌಡ ಉಳಿದರೆಲ್ಲ ಸೇರಿದ್ರು ಸೇರಿ ಟ್ರಸ್ಟ್ ಕಮಿಟಿ ಮಾಡಿದ್ರು. ಅದಕ್ಕೆ ನೂತನ ಅಧ್ಯಕ್ಷನಾಗಿದ್ದಾರೆ ಶಶಿಗೌಡ ಅವರಾಗಿದ್ದಾರೆ, ಉಪಾಧ್ಯಕ್ಷರು ಶಶಿಗೌಡ ಇನ್ನು ಉಳಿದಂಥವರು ಸದಸ್ಯರಾಗಿ ಟೀಮ್ ಮಾಡಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲರಿಗೂ ನನಗೆ ಅಭಿನಂದನೆಗಳು. ಎಲ್ಲ ವೇಮಠ ಬಂಧುಗಳಲ್ಲಿ ಕರೆದು ನೂತನವಾಗಿ ಯಾವ ಯುವ ಸಮಾಜಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸರುಗೌಡ ಮಾಧುಪಾತ್ರೆ ಹಾಗೂ ಈ ಕಟ್ಟಡ ಎಲ್ಲ ಸದಸ್ಯರೇ, ಗ್ರಾಮದ ಹಿರಿಯರೇ ಮತ್ತು ಯುವಕರೇ ಮತ್ತು ತಾಯಂದಿರೇ, ನಿಮ್ಮೆಲ್ಲರಿಗೂ ಕೂಡ ಈಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದವನ್ನು ಕೋರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗಾಗಲೇ ಸಾಕಷ್ಟು ವಿಷಯವನ್ನ ನಮ್ಮ ವಿವೇಕಾತ್ಮರು ಮತ್ತು ಬಸವನವರು ಮತ್ತು ನಮ್ಮ ಕಲ್ಲೇಕಾತ್ಮರು ಹೇಳಿದ್ದಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು ಅಂತ ಬಸವಣ್ಣ ಹೇಳ್ತಾರಂತೆ. ಮಾಡುವ ಮಾತುಗಳಿಗೆ ತಾವೆಲ್ಲದರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟಗಳಿಗೆ ತಾವೆಲ್ಲದಂತಿರಬೇಕು. ಕುಳ್ಳದ ಸಂಯಮ ಜೀವನ ನಡೆಯುತ್ತಾ ನೀರಂತಿರಬೇಕಂತ. ಯಾರು ಭಕ್ತಿಯಿಂದ, ಯಾರು ಪ್ರಜೆಯಿಂದ ಆ ಯಾವ ಮಲ್ಲಿಕಾರ್ಜುನ ಸ್ವಾಮಿ ಸೇವೆಯಿಂದ ಮಾಡುತ್ತ ಬಂದಿದ್ದೀರಿ ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ನಾನು ಶ್ರೀಕೇಂದ್ರದಿಂದ ಏನು ಡಾಮರಿದ್ದೀರಿ ಅಂತ ಹೇಳ್ತಾರೆ. ಇಂಥ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನವನ್ನ, ಯಾಕಂದ್ರೆ ಧರ್ಮಕ್ಕೆ ನಾನಾ ಪುಸ್ತಕ ಅಂತ ಹೇಳ್ತಾರೆ. ಧರ್ಮಕ್ಕೆ ನಾನಾ ಪುಸ್ತಕ ಒಳ್ಳೆಯಂತ ಮಾಡಬೇಕಂತಂದ್ರೆ ಸುಮಾರು ಅವಧಿಯನ್ನು ತಗೊಂಡಿದ್ದು ಅದು ಯಾರು ಮನಸ್ಸು ಮಾಡಿಕೊಳ್ಳುವಂತ ಅವಶ್ಯ ಇಲ್ಲ. ಯಾಕಂದ್ರೆ ಯಾರು ಕೂಡ ಏನು ಸೇವಾ ಕೊಡಬೇಕಂತ ಹೇಳಿ ಆ ಭಗವಂತನಿಗೆ ಗೊತ್ತಿದೆ. ಸ್ವಾರ್ಥಿಯನ್ನು ಕಾಯುತ್ತಿರ್ತಕ್ಕಂಥ ತಪ್ಪಾತ್ಮಕ್ಕೆ ಸಲ್ಲದೆಯ ನಾಯಿ ಹಾಡು ನಾಯಿಗಳಲ್ಲಿ ಸಂತಾಂಬುಲಿಗೆ ಸಲ್ಲದೆಯ ಅಂತ ಹೇಳ್ತಾರೆ. ಅದರಿಂದ ಯಾರ್ಯಾರ ಜನ, ಯಾರ್ಯಾರು ಸಂಪತ್ತು, ಯಾರ್ಯಾರು ಕಾರ್ಯಕ್ರಮಗಳಿಗೆ ಇರ್ತಲ್ಲ ಅವೆಲ್ಲ ಹೋಗಿರ್ತಾರೆ. ಈ ಯಾರು ಮನಸ್ಸು ಮಾಡ್ತಾರೆ.
ಧರ್ಮ ರಕ್ಷಕ್ಕೆ ಯಾರು ಧರ್ಮವನ್ನು ಕಾಪಾಡ್ತೀವಿ, ಯಾರು ಧರ್ಮದಿಂದ ಬಾಳ್ತೀವಿ, ಯಾರು ಧರ್ಮದಿಂದ ಹೇಳ್ತೀವಿ, ಅವ್ರಿಗೆ ಯಾವತ್ತೂ ಬರುವಂತ ಬೆನ್ನೆಲುಬಾಗಿ ಸದಾ ಆಶೀರ್ವಾದ ಮಾಡ್ತಕ್ಕಂಥ ಆದಿದೇವ ಆಗಿರ್ತಾರೆ. ಆಯಾ ದೇವ ಮಲ್ಲಿಕಾರ್ಜುನ ವಿವೇಕನಾಗಿ ಒಂದು ಸಲ ವಿವೇಕಾರ್ಜುನರು ನಾವು ಮುದ್ದಾಮವರು ಮನೆ ಹೋಗಿ ಹೇಗೆ ತಾತ ಈಶ್ವರ ನಿಂದಪ್ಪ ಈ ಗುಳಿಯನ್ನ ಮುಂದುವರೆದು ಹೇಳಿ ಮನವಿ ಹೇಳಿಲ್ಲ. ಈಶ್ವರ ಮಲ್ಲಿಕಾರ್ಜುನ ಗಾಯಕೃಷ್ಣಪ್ಪ ನಿಂದ ಹೋಗು ಆ ಭೂತ ಕೆಲಸವನ್ನ ಉಳಿದ ಕೆಲಸವನ್ನು ಇನ್ನೇ ತಯಾರಿ ಮಾಡಿ ಯಾವ ದೇವಸ್ಥಾನವನ್ನ ಸಮಾಜಕ್ಕೆ ಅರ್ಪಣೆ ಮಾಡು ಅಂತ ಹೇಳಿದಾಗ ಸುಮ್ಮನೆ ಆನಂದವನ್ನು ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇಂತಹ ಮನುಷ್ಯರು ಕುರುಬರು ಮತ್ತು ಕಲಿಯುವರು ಸಣ್ಣ ಕೆಲಸ ಅಲ್ಲ. ಮನುಷ್ಯ ಯಾರಾದ್ರೂ ಏನಾದ್ರು ಮಾಡ್ಯಾರಂದ್ರೆ ಈ ತಾನೇ ಕೊಡ್ತಾರೆ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಕೆಲಸನೂ ಅಲ್ಲ, ಅವರು ಸೂರ್ಯನ ಕೆಲಸ ಅಂತ ಹೇಳ್ತಾರೆ. ಅಂತ ಸೂರ್ಯನ ಕೆಲಸವನ್ನು ವಿವೇಕಾರ್ಥ ಮಾಡಿದ್ದಾರೆ. ಆ ವಿವೇಕಾರ್ಥನಿಗೆ ಆಯಾ ರಾಜರಾಜೇಶ್ವರಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಿರಂತರವಾಗಿ ಆಶೀರ್ವಾದ ಮಾಡಿ ಇನ್ನು ಧರ್ಮವನ್ನ ಮತ್ತು ಸಮಾಜವನ್ನ ಎತ್ತಿ ಇರಿಸತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ಅದೇ ಚೆನ್ನಾಗಿ ಏಳು ಗ್ರಾಮ ಯಾವತ್ತೂ ಸಂಪರ್ಕಿತವಾಗಿರ್ತಕ್ಕಂಥ ಗ್ರಾಮ. ಇವತ್ತು ಯುವಕರಲ್ಲಿ ಧರ್ಮದ ಅಭಿಮಾನ ಮೂಡಬೇಕು, ಯುವಕರಲ್ಲಿ ಧರ್ಮದ ಬಗ್ಗೆ ಉತ್ಸಾಹ ಇರಬೇಕು, ಯುವಕರು ಧರ್ಮವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಯುವಕರು ಎಲ್ಲರ ಮನಸ್ಸನ್ನು ಓಲೈಸಿ ಧರ್ಮಕ್ಕೆ ವಾಲುವಂತೆ ಮಾಡಬೇಕು. ಅಂದಾಗ ಸಮಾಜ ಉತ್ತರಾಗ್ತದೆ. ಇವನಾರು ಅಂತ ಅನ್ನೋದ್ರಿಂದ ಎಲ್ಲರೂ ನಮ್ಮೂರೇ, ಎಲ್ಲರೂ ನಮ್ಮೂರೇ, ಎಲ್ಲರೂ ಆ ಮಲ್ಲಿನ ಮಕ್ಕಳೇ ಅಂತ ಭಾವನೆ ಇಟ್ಟುಕೊಂಡು ಆ ಮಲ್ಲಿನ ಸೇವೆ ಮಾಡ್ತಾರೆ. ಆ ನಿಜವಾಗಿ ಕೂಡ ಮಲ್ಲಿನ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಯಾವಾಗಲೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು, ನಮ್ಮ ಮಕ್ಕಳಿಗೆ ಚಟದಿಂದ ದೂರವಿರುವಂತೆ ಹೇಳಿ, ನಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಮಕ್ಕಳನ್ನೂ ಕೂಡ ಧರ್ಮದ ದಾರಿಯಲ್ಲಿ ಇರುವಂತೆ ಮಾಡಬೇಕಂದ್ರೆ ನಾವು ಮುಂದೆ ಹೆಸರುವಾಸಿ ಆಗ್ತೀವಿ. ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಕೀರ್ತಿ ನಿಮ್ಮ ತಲೆ ಮೇಲೆ ಇರುತ್ತಲ್ಲ ಅಂತ ಕೀರ್ತಿ ನಿವಾರಣೆ ಎಲ್ಲ ಆಗಬೇಕು. ಜಾತಿ ಅಂದ್ರೇನು? ಎಲ್ಲಾ ಮನಸ್ಸುಗಳನ್ನು ಕೂಡಿಸಿ, ಯಾರು ಜಗಳಾಡಿದವರಲ್ಲಿ, ಯಾರು ಸುಳ್ಳಾದವರಲ್ಲಿ, ಯಾರು ಸಂಗಂಧವರಲ್ಲಿ, ಯಾರು ನನ್ನಿಂದ ದೂರ ದೂರ ಹೋದವರಲ್ಲಿ ಎಲ್ಲರನ್ನೂ ಕೂಡಿಸಿ ಮಾಡುವ ಇತ್ತಲ್ಲ ಅದು ಜಾತ್ರೆ. ಅಂತಹ ಜಾತ್ರೆ ಇವತ್ತು ಈ 7 ಗ್ರಾಮದೊಳಗೆ ಭಕ್ತಿ ಕೊರತೆಯಿಂದ, ಶ್ರದ್ಧೆಗೆ ಕೊರತೆಯಿಂದ ಒಂದು ಯಾವುದಕ್ಕೂ ಪರಿಚಯವಿರತಕ್ಕಂಥ ಗ್ರಾಮ ಈ ಒಳ್ಳೆ 5 ಜಾತ್ರೆಗಳಾಗ್ತವೆ. ಯಾವ ಆಗ್ತವೆ ಗೊತ್ತಿಲ್ಲ. ಈ ಒಳ್ಳೆ 5 ಜಾತ್ರೆಗಳಾಗ್ತವೆ. ಆ 5 ಜಾತ್ರೆ ಕೂಡ ಸಂಪದ್ಭರಿತವಾಗಿರ್ತಕ್ಕಂಥ ಜಾತ್ರೆ. ಸಣ್ಣ ಜಾತ್ರೆ ಎಲ್ಲ ಕಡೆಗೆ ಡೆಕೋರೇಷನ್, ಎಲ್ಲ ಕಡೆಗೆ ಅಲಂಕಾರ ಮಾಡಿ ಎಲ್ಲಾ ಜೀವನ ಉತ್ಸವದಿಂದ ಇವತ್ತು ನಡೆಸ್ತಾರೆ. ಆ ನಡೆಸತಕ್ಕಂಥ ಕೀರ್ತಿಗಳು ಅದೇ ತರವಾಗಿ ಎಲ್ಲಾ ಜನರು ಕೂಡಿ ನಿಮಗೆ ಆಶೀರ್ವಾದ ಮಾಡಿ ನಿಮ್ಮನ್ನು ಕೂಡ ಈ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮೆರೆಯುವಂತ ಮಾಡತಕ್ಕಂಥ ಚೈತನ್ಯ ಆ ದೇವರಿಗೆ, ಮಲ್ಲಿಕಾರ್ಜುನಿಗೆ, ಆ ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ. ಯಾಕಂದ್ರೆ ಅದೇ ಕೂಡ ಎಲ್ಲ ಕಲಿತರು ಕಲಾವಿದಂತೆ ಇವತ್ತು ಕೇರಳ ಒಬ್ಬರೇ ಹೇಳೋಕೆ ಆಗೋದಿಲ್ಲ, ಎಲ್ಲರೂ ಕೂಡ ಹೇಳುವಂತೆ. ಧರ್ಮದ ರಥವನ್ನು ಯಾರು ಹೇಳ್ತಾರೆ ಅವ್ರಿಗೆ ಕತ್ತಲೆ ಭಯವಿಲ್ಲ ಅಂತಾರೆ. ಸೂರ್ಯನ ಯಾರು ಹೇಳ್ತಾರೆ ಅವ್ರಿಗೆ ಕತ್ತಲೆ ಭಯವಿಲ್ಲ. ಧರ್ಮದಿಂದ ಯಾರು ಮಾಡ್ತಾರೆ ಅವರಿಗೆ ಪಾಪದ ಭಯವಿಲ್ಲ. ಈ ಎಲ್ಲಾ ಸಮಾಜಗಳು, 7 ಗ್ರಾಮಗಳು, ಎಲ್ಲಾ ಸಮಾಜಗಳು ಕೂಡ ಈ ಕುಟುಂಬದಲ್ಲಿ ಕೂತ್ಕೊಳ್ಬೇಕು. ಒಂದೇ ಸಮಾಜಗಳಿಗೆಲ್ಲ ಇವತ್ತು ಆರಂಭದಲ್ಲಿ ನಂಬಿಕೆಯಿಂದ ಅಭಿಷೇಕ ಮಾಡ್ತಿದ್ದೀವಿ. ಸುಮಾರು ವರ್ಷಗಳ ಕಾಲದಲ್ಲಿ ಅಭಿಷೇಕವನ್ನು ಮಾಡಿದ್ದೇವೆ. ಹೇಗೆ ಮಾಡಬೇಕು ಬಹಳ ಆಲೋಚನೆ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದರಿಂದ ನೀವು ಕೂಡ ಈ ಧರ್ಮದ ರಥವನ್ನ ಚಂದ ಬಳಿಕೆಯನ್ನು ಹೇಳಿ ಅದರಿಂದ ಕೂಡ ನೀವೆಲ್ಲರೂ ಧರ್ಮ ಕಾರ್ಯವನ್ನು ಮಾಡಬೇಕು. ಧರ್ಮ ಕಾರ್ಯವನ್ನು ಮಾಡೋದ್ರಿಂದ ನಮಗೆ ಸುಖ, ಶಾಂತಿ, ಸಮೃದ್ಧಿ ಬೆಳೀತಾ ಇದೆ. ಆ ಧರ್ಮದಲ್ಲಿ ಬೆಳೀತಾ ಆಗಬೇಕು. ಈ ಮಾನವ ಜನಾಂಗ ಉತ್ತರ ಮೇಲೆ, ಮಾನವ ಉತ್ತರ ಮೇಲೆ ನಾವೆಲ್ಲ ಒಳ್ಳೆಯದನ್ನ ಮಾಡ್ತಾ ಹೋಗ್ಬೇಕಂದ್ರೆ ನಮಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಏನೇ ವ್ಯಕ್ತಿ ನಾವು ಏನ್ ಕೇಳ್ತು ಅಂತಂದ್ರೆ ಬೆಲ್ಲವನ್ನು ಕೇಳ್ತೀವಿ, ಬೆಲ್ಲವನ್ನು ಬಿಟ್ಟು ಸಿಹಿ ಕೇಳ್ಕೊಂಡಿಲ್ಲ. ಏನೇ ವ್ಯಕ್ತಿ ಸಿಹಿ ಕೇಳ್ಕೊಂಡಿಲ್ಲ. ನಾವು ಏನ್ ಬಿಟ್ಟಿರ್ತೀವಿ ಅದನ್ನು ಬೆಳಿತೀವಿ. ನಾವು ಏನ್ ಮನೆಗೆ ಅಡಿಗೆ ಮಾಡಿರ್ತೀವಿ ಅದನ್ನ ನಾವು ಊಟ ಮಾಡ್ತೀವಿ ಅನ್ನಂತೆ ನಾವು ಕೂಡ ಧರ್ಮದ ಕಾರ್ಯದಲ್ಲಿ ಭಾಗಿಯಾಗಬೇಕು. ಧರ್ಮದ ಕಾರ್ಯದಿಂದಾಗ ಯಾರು ಹಿಂದಕ್ಕೆ ಸರಿಬಾರದು. ನಾನು ಒಂದು ಇನ್ನೊಂದು ಅಂತ ಒಂದು ಧರ್ಮ ಕಾರ್ಯವನ್ನು ಮಾಡಬೇಕಂದ್ರೆ ಇವತ್ತು ಏನು ಗ್ರಾಮ ಜಿಲ್ಲೆಯಲ್ಲ, ತಾಲೂಕಾ ಮಟ್ಟದಲ್ಲೆಲ್ಲ, ಈ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಗ್ರಾಮ. ಇಂತಹ ಗ್ರಾಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಧರ್ಮ ಕಾರ್ಯಗಳಲ್ಲಿ ಎಲ್ಲರಿಗೂ ಸುಖವಾಗಲಿ, ಎಲ್ಲರಿಗೂ ಬಲಿನಾಥ ಗಂಗೆಯಿಂದ ನಿಂತು ಆಶೀರ್ವಾದ ಮಾಡಲು ರಾಜರಾಜೇಶ್ವರಿ ಕೂಡ ನಮ್ಮನ್ನು ಕಾಪಾಡಿ ಅಂತ ಹೇಳಿ ನಿಮ್ಮೆಲ್ಲರನ್ನ ಆರೈಸಿ ನಿಮ್ಮೆಲ್ಲ ರಾತ್ರಿ ಮದುವೆ ಕೊಡ್ತಾ ಇದ್ದೀವಿ. ದೇವರ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಸಭಕ್ತರಲ್ಲಿ
ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ 2 ದಿನಗಳ ಕಾಲ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಈಶ್ವರ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಈಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಹರಗುರು ಜನಮೂರ್ತಿಗಳು ಬಂದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವೀರಶೈವ ಸಮಾಜದ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಆಗಮಿಸತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಶರಣೆಯರಿಗೂ ಮುದ್ದು ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವೀರಶೈವ ಸಮಾಜದ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.